ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ರವಿಕುಮಾರ್. ನಮ್ಮ ಸ್ಟಡಿ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಸಮರಾಭ್ಯಾಸಗಳು ಅಂದ್ರೆ ಭಾರತ ದೇಶ ಬೇರೆ ದೇಶಗಳೊಂದಿಗೆ ಮಾಡ್ತಕ್ಕಂಥ ಯುದ್ಧದ ಅಭ್ಯಾಸಗಳ ಬಗ್ಗೆ ಯಾವ್ಯಾವ ಒಂದು ದೇಶದೊಂದಿಗೆ ನಮ್ಮ ಭಾರತ ಯುದ್ಧ ಅಭ್ಯಾಸವನ್ನ ಮಾಡ್ತಾ ಹೋಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. 2020-2019ರಲ್ಲಿ ಯಾವ್ಯಾವ ಯುದ್ಧಾಭ್ಯಾಸಗಳು ಯಾವ್ಯಾವ ದೇಶಗಳೊಂದಿಗೆ ಭಾರತ ಮಾಡ್ತಾ ಹೋಗಿದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಇದು ಯುದ್ಧ ಅಲ್ಲ, ಯುದ್ಧದ ಅಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ. 3 ಪಡೆಗಳ ನಡುವೆ ಅಂದ್ರೆ ನೌಕಾಪಡೆ ಇರ್ಬೋದು ಅಥವಾ ವಾಯುಪಡೆ ಮತ್ತೆ ಭೂಸೇನೆ, ಏನು 3 ಪಡೆಗಳಿದ್ದಾವೆ. ಆ ಪಡೆಗಳು 3 ಪಡೆಗಳ ನಡುವೆ ಅಂದ್ರೆ ನೌಕಾಪಡೆ ಆದ್ರೆ ನೌಕಾಪಡೆಗೆ ಸಂಬಂಧಪಟ್ಟಂತೆ ಭಾರತದ ನೌಕಾಪಡೆ ಅಥವಾ ರಷ್ಯಾದ ನೌಕಾಪಡೆ, ಭಾರತದ ನೌಕಾಪಡೆ ಅಥವಾ USA ನೌಕಾಪಡೆ, ಈ ರೀತಿಯಾಗಿ ಅಭ್ಯಾಸಗಳು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೇರೆ ಬೇರೆ ಸಿಚುವೇಶನ್ ಅಂದ್ರೆ ಬಿಮ್ಸ್ಟೆಕ್ ಅಂತಂದ್ರೆ 5 ದೇಶಗಳ ನಡುವೆ ಏನು ಯುದ್ಧ ಅಭ್ಯಾಸ ಆಗ್ತಾ ಹೋಗುತ್ತೆ. ಆಮೇಲೆ ಟೋಪೆಕ್ಸ್ 21 ಅನ್ನೋದು 3 ಪಡೆಗಳ ನಡುವೆ ಅಂದ್ರೆ ಭಾರತದ ಭೂಸೇನೆ ಇರ್ಬೋದು, ವಾಯುಪಡೆ ಇರ್ಬೋದು, ಮತ್ತೆ ನೌಕಾಪಡೆ, ವಾಯುಪಡೆ, ಭೂಸೇನೆ, ಈ 3 ಪಡೆಗಳಿಗೆ ಸಂಬಂಧಪಟ್ಟಂತೆ ನಡೀತಕ್ಕಂಥ ಒಂದು ಯುದ್ಧ ಅಭ್ಯಾಸಗಳು. ಈ ರೀತಿಯಾಗಿ ಅಭ್ಯಾಸಗಳು ಬೇರೆ ರಾಷ್ಟ್ರಗಳೊಂದಿಗೆ ಭಾರತ ಯಾವ್ಯಾವ ಇಸ್ವಿಯಲ್ಲಿ ಅಂದ್ರೆ 2020-2019ರಲ್ಲಿ ಏನೇನು ಅಭ್ಯಾಸಗಳನ್ನ ಬೇರೆ ದೇಶಗಳೊಂದಿಗೆ ಮಾಡ್ತಾ ಹೋಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಆ 3 ಪಡೆಗಳ ನಡುವೆ ಏನು ಒಂದು ಅಭ್ಯಾಸಗಳು ನಡೀತಾ ಹೋಗುತ್ತೆ, ಆ ಒಂದು 3 ಪಡೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅಂದ್ರೆ ಭೂಸೇನೆ ಇರ್ಬೋದು, ನೌಕಾಪಡೆ ಮತ್ತೆ ವಾಯುಪಡೆ, 3 ಪಡೆಗಳಿದ್ದಾವೆ. ಆ 3 ಪಡೆಗಳ ಮಹಾದಂಡನಾಯಕನಾಗಿ ರಾಷ್ಟ್ರಪತಿಗಳು ಇರ್ತಾ ಹೋಗ್ತಾರೆ. 3 ಮಹಾಪಡೆಗಳ ಪಡೆಗಳ ಒಂದು ದಂಡನಾಯಕ ರಾಷ್ಟ್ರಪತಿಗಳು ಇರ್ತಾರೆ. ಅದಾದ್ಮೇಲೆ ಆ 3 ಪಡೆಗಳ ಅಂದ್ರೆ ಭೂಸೇನೆಗೆ ಸಂಬಂಧಪಟ್ಟಂತೆ ಮನೋಜ್ ಮುಕುಂದ್ ನರವಾನೆ ಇದ್ದಾರೆ. ನೌಕಾಪಡೆಯ ನಾಯಕರಾಗಿ ಅಡ್ಮಿರಲ್ ಕರಂಬೀರ್ ಸಿಂಗ್ ಇದ್ದಾರೆ. ವಾಯುಪಡೆ ಏರ್ ಚೀಫ್ ಮಾರ್ಷಲ್ ಅಡ್ಮಿರಲ್, ಈ ರೀತಿ ಕರೀತಾ ಹೋಗ್ತೀವಿ. ವಾಯುಪಡೆಯ ಏರ್ ಚೀಫ್ ಮಾರ್ಷಲ್ ಆಗಿ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಇದ್ದಾರೆ. ಈ ಭೂಸೇನೆಯ ಒಂದು ದಿನ ಅಂದ್ರೆ ಪ್ರತಿ ವರ್ಷ ಕೂಡ ಈ 3 ಪಡೆಗಳ ದಿನವನ್ನಾಗಿ ಆಚರಿಸ್ತಾ ಹೋಗ್ತಾರೆ. ಭೂಸೇನೆ ದಿನ ಜನವರಿ 15. ಕೇಂದ್ರ ಕಚೇರಿ ಬಂದ್ಬಿಟ್ಟು ದೆಹಲಿ. ಭೂಸೇನೆಯ ಅಧಿಕಾರಿಯಾಗಿ ಮನೋಜ್ ಮುಕುಂದ್ ನರವಾನೆ ಇದ್ದಾರೆ. ಕೇಂದ್ರ ಕಚೇರಿ ಇರೋದು ದೆಹಲಿ. ಮತ್ತೆ ಭೂಸೇನಾ ದಿನವನ್ನಾಗಿ ಆಚರಣೆ ಮಾಡೋದು ಜನವರಿ 15. ನೌಕಾಪಡೆಗೆ ಬಂದ್ರೆ ಅಡ್ಮಿರಲ್ ಇರೋದು ಕರಂಬೀರ್ ಸಿಂಗ್ ಇದ್ದಾರೆ. ನೌಕಾಪಡೆ ದಿನವನ್ನಾಗಿ ಡಿಸೆಂಬರ್ 4ರಂದು ನಾವು ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಾಯುಪಡೆಯ ಒಂದು ಏರ್ ಚೀಫ್ ಮಾರ್ಷಲ್ ಆಗಿ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಇದ್ದಾರೆ. ಆ ಒಂದು ವಾಯುಪಡೆ ದಿನವನ್ನಾಗಿ ಅಕ್ಟೋಬರ್ 8 ನಾವು ಆಚರಣೆಯನ್ನ ಮಾಡ್ತಾ ಹೋಗ್ತೀವಿ. ಈ 3 ಪಡೆಗಳ ಮಹಾದಂಡನಾಯಕರಾಗಿ ಏನ್ ರಾಷ್ಟ್ರಪತಿಗಳಿರ್ತಾರೆ ಅವರು ಆ ದಂಡನಾಯಕರಾಗಿ ಅಧಿಕಾರವನ್ನು ವಹಿಸಿರ್ತಾರೆ. ನೆಕ್ಸ್ಟ್ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ ಇದ್ದಾರೆ. ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಬಿಪಿನ್ ರಾವತ್ ಇದ್ದಾರೆ. ಏನು ಈ ಮಿಲಿಟರಿ ಪಡೆಗಳಿದ್ದಾವೆ, ಒಂದು ಜಾಗತಿಕ ಮಿಲಿಟರಿ ಪಡೆಗಳ ಒಂದು ವಿನಾಶಕಾರಿ ಸಾಮರ್ಥ್ಯದಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಅಂದ್ರೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ಬೋದು. ಜಾಗತಿಕ ಮಿಲಿಟರಿ ಪಡೆಗಳ ವಿನಾಶಕಾರಿ ಸಾಮರ್ಥ್ಯದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ ಅಂತ ಕೇಳ್ತಾ ಹೋಗ್ಬೋದು. ಭಾರತ 4ನೇ ಸ್ಥಾನದಲ್ಲಿದೆ. ಫಸ್ಟ್ ಒನ್ ಇರೋದು ಅಮೆರಿಕ, ಚೀನಾ, ರಷ್ಯಾ. ಅಮೆರಿಕ ಫಸ್ಟ್, ರಷ್ಯಾ ಸೆಕೆಂಡ್, ಚೀನಾ ಥರ್ಡ್ ಆಗಿದೆ. ಮತ್ತೆ ಭಾರತ 4ನೇ ಸ್ಥಾನವನ್ನ ಪಡೆದಿದೆ. ಅದಾದ್ಮೇಲೆ ಈ ಸಮರಾಭ್ಯಾಸಗಳಿಗೆ ಬಂದ್ರೆ 2020ರಲ್ಲಿ ಯಾವ್ಯಾವ ಅಭ್ಯಾಸಗಳು ಯಾವ್ಯಾವ ದೇಶಗಳೊಂದಿಗೆ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಅಂದ್ರೆ ನೋಡ್ಕೊಳ್ತಾ ಹೋಗೋಣ. ಉದಾಹರಣೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರಪ್ಪ ಅಂತಂದ್ರೆ ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ಬೋದು ಅಂತಂದ್ರೆ ಜಿಮೆಕ್ಸ್ ಈ ಒಂದು ಸಮರಾಭ್ಯಾಸ ಭಾರತ ಯಾವ ದೇಶದೊಂದಿಗೆ ಆ ಒಂದು ಅಭ್ಯಾಸವನ್ನು ಮಾಡ್ತಾ ಹೋಗಿದೆ, ಈ ರೀತಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ಬೋದು. ಆನ್ಸರ್ ಬಂದ್ಬಿಟ್ಟು ಜಪಾನ್. ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಬಂಗೋ ಸಾಗರ್ ಈ ಒಂದು ಯುದ್ಧಾಭ್ಯಾಸ ನಡೆದಿರೋದು, ಈ ಸಮರಾಭ್ಯಾಸ ನಡೆದಿರೋದು ಬಾಂಗ್ಲಾದೇಶ ಮತ್ತೆ ಭಾರತ. ಈಸಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗುದು. ಬಂಗೋ ಮೀನ್ಸ್ ಬಾಂಗ್ಲಾ, ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಬಂಗೋ ಸಾಗರ್, ಬಾಂಗ್ಲಾದೇಶ ಮತ್ತೆ ಭಾರತ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಯಾವ ದೇಶದೊಂದಿಗೆ ಅಭ್ಯಾಸವನ್ನು ಮಾಡ್ತು ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೇಕು. ಬಂಗೋ ಸಾಗರ್, ಬಾಂಗ್ಲಾದೇಶ ಮತ್ತೆ ಭಾರತ. ನೆಕ್ಸ್ಟ್ ಜಿಮೆಕ್ಸ್, JIMEX. J means
ಇಂಡಿಯಾ. ಜಿಮೆಕ್ಸ್ ಅನ್ನೋ ಸಮರಾಭ್ಯಾಸ ಜಪಾನ್ ಮತ್ತೆ ಭಾರತದ ನಡುವೆ ನಡೆದಿದೆ. ನೆಕ್ಸ್ಟ್ ಸ್ಲಿನೆಕ್ಸ್, SLINEX, ಸ್ಲಿನೆಕ್ಸ್. ಇಲ್ಲಿ IN ಬಂದ್ರೆ ಅದು ಇಂಡಿಯನ್ ನೇವಿ ಅಂದ್ರೆ ನೌಕಾಪಡೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಅಭ್ಯಾಸಗಳು ನಡೀತಾ ಹೋಗಿದ್ದಾವೆ. ಸ್ಲಿನೆಕ್ಸ್ ಬಂದ್ಬಿಟ್ಟು ಶ್ರೀಲಂಕಾ. SL ಶ್ರೀಲಂಕಾ, ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ಶ್ರೀಲಂಕಾ ಮತ್ತೆ ಭಾರತದ ನಡುವೆ ಆ ಒಂದು ಯುದ್ಧಾಭ್ಯಾಸ ನಡೆದಿದೆ. ಅದಾದ್ಮೇಲೆ ಸಿಂಬೆಕ್ಸ್. S ಮೀನ್ಸ್ ಸಿಂಗಾಪುರ್, I ಮೀನ್ಸ್ ಇಂಡಿಯಾ. SIMBEX ಎಕ್ಸರ್ಸೈಸ್ ಬರ್ತಾ ಹೋಗುತ್ತೆ ಮುಂದೆ. ಸಿಂಬೆಕ್ಸ್ ಮೀನ್ಸ್ ಸಿಂಗಾಪುರ ಮತ್ತೆ ಭಾರತ. ನೆಕ್ಸ್ಟ್ ಇಂಡೋ ಕಾರ್ಪೆಟ್, ಇಂಡಿಯಾ ಇಂಡೋನೇಷಿಯಾ, ಈ ರೀತಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ನಸೀಮ್ ಅಲ್ ಬೆಹರ್, ಇದು ಓಮನ್, ಗೋವಾದಲ್ಲಿ ನಡೆದಿದೆ. ಇದು ಓಮನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ಭಾರತ ಮತ್ತು ಓಮನ್ ರಾಷ್ಟ್ರಗಳ ನಡುವೆ ಆ ಒಂದು ಅಭ್ಯಾಸ ನಡೀತಾ ಹೋಗಿದೆ. ನೆಕ್ಸ್ಟ್ ಸಿಟ್ಮೆಕ್ಸ್ ಮೀನ್ಸ್ ಮೂರು ರಾಷ್ಟ್ರಗಳೊಂದಿಗೆ ನಡೆದಿದೆ. ಸಿಂಗಾಪುರ್, ಥೈಲ್ಯಾಂಡ್, ಭಾರತ. SIT ಸಿಂಗಾಪುರ್, ಇಂಡಿಯಾ, ಥೈಲ್ಯಾಂಡ್, ಈ ರೀತಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು ನಾವು. ಸಿಟ್ಮೆಕ್ಸ್ ಸಿಂಗಾಪುರ್, ಥೈಲ್ಯಾಂಡ್, ಭಾರತ. ನೆಕ್ಸ್ಟ್ ಇಂದ್ರ, ಈ ಸಮರಾಭ್ಯಾಸ ನಡೆದಿರೋದು ರಷ್ಯಾ ಮತ್ತೆ ಭಾರತ. ನೆಕ್ಸ್ಟ್ ಮಲಬಾರ್, USA, ಜಪಾನ್ ಮತ್ತೆ ಭಾರತಕ್ಕೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸವಾಗಿದೆ. ನೆಕ್ಸ್ಟ್ ಪ್ಯಾಸೆಕ್ಸ್ಗೆ ಬಂದ್ರೆ, ಪ್ಯಾಸೆಕ್ಸ್ ಅನ್ನೋ ಸಮರಾಭ್ಯಾಸ ನಡೆದಿರೋದು ರಷ್ಯಾ, USA, ವಿಯೆಟ್ನಾಂ, ಆಸ್ಟ್ರೇಲಿಯಾ. ಮತ್ತು ಭಾರತದ ನಡುವೆ ಈ ಒಂದು ಪ್ಯಾಸೆಕ್ಸ್ ಸಮರಾಭ್ಯಾಸ ನಡೀತಾ ಹೋಗಿದೆ. ಅದಾದ್ಮೇಲೆ ಬರೋದು ಯುದ್ಧಾಭ್ಯಾಸ. ಇದು 2021 ನಲ್ಲಿ ನಡೆದಿರೋದು. ಇದು ಯುದ್ಧಾಭ್ಯಾಸ ಅನ್ನೋದು ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಭಾರತದ ನಡುವೆ ನಡೆದಿರತಕ್ಕಂತಹ ಯುದ್ಧಾಭ್ಯಾಸ ಅಥವಾ ಸಮರಾಭ್ಯಾಸಗಳು. ನೆಕ್ಸ್ಟ್ ಸಂಪ್ರೀತಿ 9 ಅನ್ನೋದು ಬಾಂಗ್ಲಾದೇಶ ಮತ್ತೆ ಭಾರತದ ನಡುವೆ ನಡೆದಿರತಕ್ಕಂತಹ ಸಮರಾಭ್ಯಾಸ. ನೆಕ್ಸ್ಟ್ ಅಜಯ್ ವಾರಿಯರ್, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಭಾರತ. ನೆಕ್ಸ್ಟ್ HADR, ಮಯನ್ಮಾರ್ ಮತ್ತೆ ಭಾರತ. HADR ಅನ್ನೋ ಸಮರಾಭ್ಯಾಸ ನಡೆದಿರೋದು ಮಯನ್ಮಾರ್ ಮತ್ತೆ ಭಾರತಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸಗಳು. ಅದಾದ್ಮೇಲೆ ಬಿಮ್ಸ್ಟೆಕ್ ಅನ್ನೋ ಈ ಒಂದು ಸಮರಾಭ್ಯಾಸ ನಡೆದಿರೋದು 5 ದೇಶಗಳ ನಡುವೆ ನಡೆದಿದೆ. ಶ್ರೀಲಂಕಾ, ನೇಪಾಳ, ಮಯನ್ಮಾರ್, ಬಾಂಗ್ಲಾದೇಶ ಮತ್ತೆ ಭಾರತ. ಮಯನ್ಮಾರ್, ಶ್ರೀಲಂಕಾ ಮತ್ತೆ ನೇಪಾಳಕ್ಕೆ ಸಂಬಂಧಪಟ್ಟಂತೆ 5 ದೇಶಗಳ ನಡುವೆ ಈ ಒಂದು ಯುದ್ಧಾಭ್ಯಾಸ ನಡೆದಿದ್ದು ಎಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಒಡಿಸ್ಸಾದಲ್ಲಿ ನಡೆದಿದೆ. ಅದಾದ್ಮೇಲೆ ಟ್ರೋಪೆಕ್ಸ್ 21, ಈ ಒಂದು ದೊಡ್ಡದಾದಂತಹ ಯುದ್ಧ ಕ್ರೀಡೆಯಾಗಿದ್ದು 3 ನೌಕಾಪಡೆ ಅಂದ್ರೆ ಭೂಸೇನೆ ಇರ್ಬೋದು, ನೌಕಾಪಡೆ ಇರ್ಬೋದು, ವಾಯುಪಡೆಗೆ ಸಂಬಂಧಪಟ್ಟಂತಹ ಅಭ್ಯಾಸವಾಗಿದೆ. ಯಾವುದು ಅಂತಂದ್ರೆ ಟ್ರೋಪೆಕ್ಸ್ 21. ಇದು ಹಿಂದೂ ಮಹಾಸಾಗರದಲ್ಲಿ ನಡೆದಿರತಕ್ಕಂತಹ ನೌಕಾಪಡೆಗೆ ಸಂಬಂಧಪಟ್ಟಂತಹ ದೊಡ್ಡದಾದಂತಹ ಯುದ್ಧ ಕ್ರೀಡೆ. ಯಾವುದು ಟ್ರೋಪೆಕ್ಸ್ 21. ಇದು 2020 ಅಲ್ಲಿ ನಡೆದಿರೋದು. ಯುದ್ಧಾಭ್ಯಾಸ ಅನ್ನೋದು 2021 ನಲ್ಲಿ ನಡೆದಿರೋದು. ಇದು ಕೂಡ 2021 ನಲ್ಲಿ ನಡೆದಿರೋದು. ಅದಾದ್ಮೇಲೆ 2019ರಲ್ಲಿ ಯಾವ್ಯಾವ ಯುದ್ಧ ಅಂದ್ರೆ ಸಮರಾಭ್ಯಾಸಗಳು ಯಾವ್ಯಾವ ರಾಷ್ಟ್ರಗಳೊಂದಿಗೆ ಭಾರತ ಮಾಡಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ, ಮಿತ್ರ ಶಕ್ತಿ ಶ್ರೀಲಂಕಾ ಮತ್ತೆ ಭಾರತ. ಇದನ್ನ ಯಾವ ರೀತಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು ಅಂತಂದ್ರೆ, ಭಾರತದ ಕೆಳಗೆ ಅಂದ್ರೆ ಶ್ರೀಲಂಕಾ ಇದೆ, ಪಕ್ಕಕ್ಕೆ ಇದೆ, ಹೌದಾ, ಕೆಳಗೆ ನಾವು ಆ ದೇಶದೊಂದಿಗೆ ಮಿತ್ರತ್ವವನ್ನು ಬೆಳೆಸ್ಕೊಳ್ತಾ ಹೋಗ್ಬೋದು. ಮಿತ್ರ ಶಕ್ತಿ ಶ್ರೀಲಂಕಾ ಮತ್ತೆ ಭಾರತ. ನೆಕ್ಸ್ಟ್ ಎಕ್ಯುವಿರನ್, ಮಾಲ್ಡೀವ್ಸ್ ಮತ್ತೆ ಭಾರತ. ನೆಕ್ಸ್ಟ್ ಗರುಡ ಶಕ್ತಿ, ಇಂಡೋನೇಷ್ಯಾ, ಭಾರತದ ನಡುವೆ ಗರುಡ ಶಕ್ತಿ ಅನ್ನೋ ಸಮರಾಭ್ಯಾಸ ನಡೀತಾ ಹೋಗಿದೆ. ನೆಕ್ಸ್ಟ್ ವರುಣ ಶಕ್ತಿ, ಫ್ರಾನ್ಸ್, ಭಾರತ. ಗರುಡ ಶಕ್ತಿ ಇಂಡೋನೇಷ್ಯಾ, ಭಾರತ. ಆದ್ರೆ ವರುಣ ಮತ್ತು ಶಕ್ತಿ ಇವು 2 ಸಮರಾಭ್ಯಾಸಗಳು. ವರುಣ ಬೇರೆ, ಶಕ್ತಿ ಬೇರೆ. 2 ಸಮರಾಭ್ಯಾಸಗಳು ನಡೆದಿದ್ದು ಫ್ರಾನ್ಸ್ ಜೊತೆಗೆ ನಡೀತಾ ಹೋಗಿದೆ. ನೆಕ್ಸ್ಟ್ ಸೂರ್ಯಕಿರಣ
ನೇಪಾಳ ಮತ್ತೆ ಭಾರತ. ಸೂರ್ಯಕಿರಣ ನೇಪಾಳ ಮತ್ತೆ ಭಾರತದ ನಡುವೆ ನಡೆದಿರತಕ್ಕಂತಹ ಸಮರಾಭ್ಯಾಸವಾಗಿದ್ದು. ನೆಕ್ಸ್ಟ್ ಹ್ಯಾಂಡ್ ಇನ್ ಹ್ಯಾಂಡ್. ಹ್ಯಾಂಡ್ ಇನ್ ಹ್ಯಾಂಡ್ ಇದನ್ನ ಯಾವ ರೀತಿ ನೆನಪು ನಡ್ಕೊಳ್ತಾ ಹೋಗ್ಬೋದು ಅಂದ್ರೆ ನಾವು ಈ ಹ್ಯಾಂಡ್ ಶೇಕ್ ಮಾಡೋದಿಲ್ಲ, ನಮಸ್ಕಾರ ಮಾಡ್ತಾ ಹೋಗ್ತೀವಿ. ಯಾಕಂತಂದ್ರೆ ಕರೋನಾ ಟೈಮ್ ಹೌದಾ, ಕರೋನಾ ಹರಡಿದ್ದೆಲ್ಲಿ ಚೀನಾದಿಂದ ಹರಡಿದೆ. ಸೊ ಇದನ್ನು ನಾವು ನೆನಪು ನಡ್ಕೊಳ್ತಾ ಹೋಗ್ಬೋದು. ಹ್ಯಾಂಡ್ ಇನ್ ಹ್ಯಾಂಡ್ ಚೀನಾ ಮತ್ತೆ ಭಾರತದ ನಡುವೆ ನಡೆದಿರತಕ್ಕಂತಹ ಸಮರಾಭ್ಯಾಸ. ನೆಕ್ಸ್ಟ್ ವಜ್ರ ಪ್ರಹಾರ್ USA ಮತ್ತೆ ಭಾರತ. USA ಮತ್ತೆ ಭಾರತ. ನೆಕ್ಸ್ಟ್ ಮೈತ್ರಿ ಥೈಲ್ಯಾಂಡ್ ಮತ್ತೆ ಭಾರತ. ಮೈತ್ರಿ ಅನ್ನೋ ಸಮರಾಭ್ಯಾಸ ನಡೆದಿರೋದು ಥೈಲ್ಯಾಂಡ್ ಮತ್ತೆ ಭಾರತದ ನಡುವೆ ನಡೆದಿದೆ. ನೆಕ್ಸ್ಟ್ ಕಜಿಂಗ್ ಅನ್ನೋ ಸಮರಾಭ್ಯಾಸ ನಡೆದಿರೋದು ಕಜಕಿಸ್ತಾನ. ಕಜಿನ್ ಮೀನ್ಸ್ ಕಜಕಿಸ್ತಾನ ಮತ್ತೆ ಭಾರತ. ಈಸಿಯಾಗಿ ನೆನಪಿನಲ್ಲಿ ಇಟ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಸಮುದ್ರ ಶಕ್ತಿ ಇಂಡೋನೇಷ್ಯಾ ಮತ್ತೆ ಭಾರತಕ್ಕೆ ಸಂಬಂಧಪಟ್ಟಂತೆ ನಡೆದಿರತಕ್ಕಂತಹ ಸಮರಾಭ್ಯಾಸವಾಗಿದೆ. ಅಂದ್ರೆ ಇಷ್ಟು ಇದು 2019ಕ್ಕೆ ಸಂಬಂಧಪಟ್ಟಂತಹ ಭಾರತ ಯಾವ್ಯಾವ ರಾಷ್ಟ್ರದ ನಡುವೆ ಸಮರಾಭ್ಯಾಸವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಮತ್ತು ಇದು 2020ರಲ್ಲಿ ನಡೆದಿರತಕ್ಕಂಥ ಸಮರಾಭ್ಯಾಸಗಳು. ಸೊ ಇಸ್ವಿ ಅನ್ನೋದಕ್ಕಿಂತ ಜಾಸ್ತಿ ಭಾರತ ಯಾವ ದೇಶದೊಂದಿಗೆ ಯಾವ ಒಂದು ಸಮರಾಭ್ಯಾಸವನ್ನ ಮಾಡಿದ್ದಾರೆ ಅಂತ ಕೇಳ್ತಾ ಹೋಗ್ತಾರೆ. ಅಂದ್ರೆ ಹೆಸರುಗಳನ್ನ ಕೇಳ್ತಾ ಹೋಗ್ಬೋದು. ಸಮರಾಭ್ಯಾಸದ ಹೆಸರು ಮತ್ತು ಯಾವ ರಾಷ್ಟ್ರದೊಂದಿಗೆ ಭಾರತ ಒಂದು ಅಭ್ಯಾಸವನ್ನ ಮಾಡ್ತಾ ಹೋಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇಷ್ಟು. ಸಮರಾಭ್ಯಾಸಗಳು ಅಂದ್ರೆ ನಮ್ಮ ಭಾರತ ದೇಶ ಇದೊಂದು ಯುದ್ಧ ಕ್ರೀಡೆಯಾಗಿದ್ದು, ಯುದ್ಧದ ಅಭ್ಯಾಸವಾಗಿದ್ದು, ಯಾವ್ಯಾವ ದೇಶದೊಂದಿಗೆ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ಮಾಡ್ತಾ ಹೋಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಮುಂದಿನ ಒಂದು ಕ್ಲಾಸಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್.